हुबली धारवाड़ म्यूनसिपल कॉरपोरेशन HDMC ने कित्तूर चिन्नम्मा सर्कल के करीब वाक़े ईदगाह मैदान में गणेश फेस्टिवल के अवामी जश्न की इजाज़त दे दी है। रानी चिन्नम्मा मैदान गजानन उत्सव महामंडली को 7 से 9 सितंबर तक 3 दिन के लिए फेस्टिवल मनाने का इख्तियार दिया गया है, जो कि इस मुकाम पर मुसलसल तीसरा सालाना जश्न होगा। HDMC कमिश्नर डॉक्टर ईश्वर उल्ला गड्डी ने मंगल के रोज कमेटी के सदर संजीव बदास्कर को मशरूत मंजूरी का खत जारी किया है। मखसूस हिदायत में ये भी शामिल है कि 7 सितंबर को सुबह 6 बजे से 8 बजे के दरमियान मुकर्ररा मकाम पर गणेश मूर्ति को नस्ब किया जाए और 9 सितंबर को दोपहर 12 बजे तक विसर्जन जुलूस का आगाज किया जाए। तकरीब के तकद्दुस को बरकरार रखने के लिए बाज़ पाबंदियां आयद की गई हैं। झंडे, मुतनाज़ा या इश्तियाल अंगेज तस्वीर, पोस्टर्स, बैनर्स और झंडियां लगाने की सख्ती से ममानियत की गई है। इश्तियाल अंगेज गाने बजाने, डीजे या तेज आवाज वाले साउंड सिस्टम इस्तेमाल करने और तिजारती इश्तिहारात दिखाने की भी इजाज़त नहीं होगी। ईदगाह मैदान की हुदूद में आतिशबाजी और किसी भी किस्म के धमाका खेज मवाद के इस्तेमाल पर भी पाबंदी आयद की गई है। कमेटी के सदर संजीव बदास्कर ने कहा कि वो हुक्काम की तरफ से आयद करदा तमाम जवाबित की पाबंदी करेंगे। उन्होंने तस्दीक की कि ये जश्न शराइत के मुताबिक मनाया जाएगा। सालाना गणेश फेस्टिवल में कोशिश यही होगी कि ये जश्न पुरअमन और मुनज़्ज़म तरीके से तमाम हो। रिपोर्ट आज कलमेश मंडियाला। ರಾಣಿ ಚೆನ್ನಮ್ಮ ಮೈದಾನ ಗಜಾನನೋತ್ಸವ ಮಂಡಳದಿಂದ ಕಳೆದ 2 ವರ್ಷಗಳಿಂದ ನಾವು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಅದ್ಧೂರಿಯಾಗಿ 2 ವರ್ಷ ಕಾರ್ಯಕ್ರಮಗಳು ನಡೆದಿದ್ದಾವೆ. ಇದು ವರ್ಷ ಕಳೆದ 1 ತಿಂಗಳ ಹಿಂದೆಯೇ ನಾವು ಮಹಾನಗರ ಪಾಲಿಕೆಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಮನವಿಯನ್ನು ಪುರಸ್ಕರಿಸಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಈಶ್ವರ್ ಉಳ್ಳಾಗಡ್ಡಿ ಅವರು ನಮಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. 7ನೇ ತಾರೀಕಿನ ದಿವಸ ನಾವು ಭವ್ಯ ಮೆರವಣಿಗೆ ಮುಖಾಂತರ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ. ಅದೇ ರೀತಿ ಅವರು ಹಾಕಿದಂಥ ಯಾವತ್ತು ಕಂಡೀಷನ್ಗಳನ್ನ ನಾವು ಫುಲ್ಫಿಲ್ ಮಾಡಿ 9ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ನಮ್ಮ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತಿದೆ. ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರನ್ನು ನಾವು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ. ಯಾರು ಹಿರಿಯ ಅಧಿಕಾರಿಗಳನ್ನು, ಹಿರಿಯ ನಮ್ಮ ಪ್ರಮುಖರನ್ನು ಕರೆಸಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಯೋಚನೆಯನ್ನು ಮಾಡಿದ್ದೇವೆ. ಈ ದಿಶೆಯಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ದೇವೆ. 6ನೇ ತಾರೀಕಿನ ಬೆಳಗಿನದಿಂದ ನಾವು ಪೆಂಡಾಲನ್ನು ಹಾಕುವಂಥ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಅದ್ದೂರಿಯಾಗಿ ಈ ವರ್ಷವೂ ಗಣೇಶೋತ್ಸವ ಪ್ರತಿಷ್ಠಾಪನೆಯನ್ನು ನಾವು ಮಾಡ್ತೇವೆ. 3 ದಿವಸ 7ನೇ ತಾರೀಕಿಗೆ ಪ್ರತಿಷ್ಠಾಪನೆ ಮಾಡ್ತೇವೆ. 9ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ವಿಸರ್ಜನೆ ಮೆರವಣಿಗೆ ಪ್ರಾರಂಭವಾಗುತ್ತದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ವಿಸರ್ಜನೆ ಮೆರವಣಿಗೆ ಈ ಬಾರಿ ನಡೆಯುವುದಿದೆ. ಸುಮಾರು 50,000 ಜನ ಸೇರುವಂಥ ಎಲ್ಲ ಲಕ್ಷಣಗಳು ಈ ಸಲ ಇದ್ದಾವೆ. ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜಾಸ್ತಿ ಒತ್ತನ್ನು ಕೊಡಬೇಕಂತೇಳಿ ನಮ್ಮ ಹಿರಿಯರು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ. ಹೀಗಾಗಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಟ್ಟು ನಾವು ಭವ್ಯ ಗಣಪತಿ ಮಹೋತ್ಸವವನ್ನು ನಾವು ಹುಬ್ಬಳ್ಳಿ ನಗರದಲ್ಲಿ ಆಚರಿಸೋರಿದ್ದೀವಿ. ಸಂಜು ಬಡಸ್ಕರ್.